ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ 16ರಿಂದ ಪ್ರಾರಂಭವಾಗುತ್ತಿರುವ ಧನುರ್ಮಾಸ ಸುಪ್ರಭಾತ ಹೊರತಾಗಿ 1 ತಿಂಗಳ ಕಾಲ ಆಂಡಾಳ್ ಪಾಸುರ ಪಠಣ. ಪರ್ಯಾಯ ಮಹೋತ್ಸವ ನಿಮಿತ್ತ ಶಿರೂರು ಮಠದಲ್ಲಿ ಧಾನ್ಯ ಮುಹೂರ್ತ, ದಿವಾನರು ಮತ್ತು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡ ಶಿಷ್ಯವೃಂದ. ಉಡುಪಿಯ ವಿಶ್ವಶಾಂತಿ ಸಮ್ಮೇಳನದಲ್ಲಿ ಪಾಲ್ಗೊಂಡ ಆಂಧ್ರಪ್ರದೇಶ ರಾಜ್ಯಪಾಲರು ಶ್ರೀಕೃಷ್ಣನ ದರ್ಶನದೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ. ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಸಾಂಪ್ರದಾಯಿಕ ಧಾನ್ಯ ಮುಹೂರ್ತ ಇಂದು ಜರುಗಿತು. ಉಡುಪಿಯ ಕೃಷ್ಣದೇವರನ್ನು ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ. ಇಲ್ಲಿ ಕೃಷ್ಣದೇವರಿಗೆ ಪ್ರತಿದಿನ ಷೋಡಶೋಪಚಾರ ಪೂಜೆಯೊಂದಿಗೆ ಹಲವು ಬಗೆಯ ಖಾದ್ಯಗಳ ನೈವೇದ್ಯ ನಡೆದರೆ, ಮತ್ತೊಂದೆಡೆ ಭಕ್ತರಿಗೆ ದೇವರ ನೈವೇದ್ಯ ಅನ್ನಪ್ರಸಾದ ರೂಪದಲ್ಲಿ ವಿತರಣೆಯಾಗುತ್ತದೆ. ಇಲ್ಲಿ ನಡೆಯುವ ಅನ್ನದಾಸೋಹದಲ್ಲಿ ಲಕ್ಷಾಂತರ ಜನ ಪ್ರಸಾದ ಸ್ವೀಕರಿಸುತ್ತಾರೆ. ಹಾಗಾಗಿ ಕೃಷ್ಣನ ಪೂಜೆಯನ್ನು ಅನ್ನಬ್ರಹ್ಮನ ಪೂಜೆ ಎಂದು ಕರೆಯಲಾಗುತ್ತದೆ. ಜನವರಿ 18ರಂದು ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಧಾನ್ಯ ಸಂಗ್ರಹಿಸುವ ಮುಹೂರ್ತ ಇಂದು ನಡೆಯಿತು. ಈ ಮೊದಲು ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತಗಳು ನಡೆದಿದ್ದವು. ಬೆಳಿಗ್ಗೆ ಶಿರೂರು ಮಠದಲ್ಲಿ ಮಠದ ಆಡಳಿತ ವರ್ಗ, ಭಕ್ತವರ್ಗ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ, ಶ್ರೀ ಅನಂತೇಶ್ವರ ದೇವಸ್ಥಾನ, ಶ್ರೀಕೃಷ್ಣ ಮಠಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ಭತ್ತದ ಮುಡಿಗಳನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಇರಿಸಿ ರಥ ಬೀದಿಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಶ್ರೀಕೃಷ್ಣ ಮಠ ಪ್ರವೇಶಿಸಿ ಬಡಗು ಮಾಳಿಗೆಯಲ್ಲಿ ಭತ್ತದ ಮುಡಿಗಳನ್ನು ಇರಿಸಿ ಮುಹೂರ್ತ ಪೂಜೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಮಠಗಳ ಪ್ರತಿನಿಧಿಗಳಿಗೆ ನವಗ್ರಹ ದಾನ ನೀಡಲಾಯಿತು. ಬಳಿಕ ಮೆರವಣಿಗೆಯಲ್ಲಿ ಶಿಖರವನ್ನು ಕೊಂಡೊಯ್ದು ಕಟ್ಟಿಗೆ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಠದ ದಿವಾನರಾದ ಡಾ ಉದಯ ಸರಳತ್ತಾಯ, ಮಠದ ಪಾರುಪತ್ಯದಾರ ಶ್ರೀಶಾಚಾರ್ಯ ಕಡೆಕಾರ್, ಶಾಸಕ ಯಶ್ಪಾಲ್ ಸುವರ್ಣ ಸೇರಿದಂತೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣನ ಪರ್ಯಾಯ ಮಹೋತ್ಸವ ಶಿರೂರು ಪರ್ಯಾಯದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯ ನಾಡಿದ್ದು ಜನವರಿ 18ನೇ ತಾರೀಕು 2026ರಿಂದ 2028 ಜನವರಿ 18ರವರೆಗೆ ನಡೀಲಿಕ್ಕೆ ಉಂಟು. ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಮುಹೂರ್ತ ನಡೆದಿದೆ. ಅದೇ ಮುಹೂರ್ತ ಭತ್ತ ಮುಹೂರ್ತ ಅಂತ, ಅಥವಾ ಧಾನ್ಯ ಮುಹೂರ್ತ. ಮೊದಲಿನ ಮುಹೂರ್ತ ಬಂದದ್ದೇ ಬಾಳೆ ಮುಹೂರ್ತ, 2ನೇದು ಕಟ್ಟಿಗೆ ಮುಹೂರ್ತ, 3ನೇದ್ದು ಅಕ್ಕಿ ಮುಹೂರ್ತ, 2ನೇದ್ದು, 3ನೇದ್ದು ಕಟ್ಟಿಗೆ ಮುಹೂರ್ತ, 4ನೇದ್ದು ಬಂದದ್ದು ಈ ಧಾನ್ಯ ಮುಹೂರ್ತ. ಶಿರೂರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತ ಉಂಟು ಅದನ್ನು ಮುಡಿಯಾಗಿ ಮಾಡಿ, ಅದನ್ನು ಅಲಂಕಾರ ಮಾಡಿ, ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಬಡಗು ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ. ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಇವತ್ತಿನಿಂದ ಆರಂಭ ಆಗುತ್ತೆ. ಅದೆಲ್ಲ ಯಾಕೆ ಅಂತ ಕೇಳಿದರೆ ಯಾವುದಕ್ಕೂ ಅಲ್ಲ, ಕೃಷ್ಣದೇವರ ಪ್ರಸಾದ ವಿತರಣೆಗೆ ಬೇಕಾದಂತಹ ದ್ರವ್ಯಗಳ ಸಂಚಯನ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ಪರ್ಯಾಯ ಕಾಲದಲ್ಲಿ ಆ ಅನ್ನಪ್ರಸಾದವನ್ನು ಕೃಷ್ಣನ ಅಥವಾ ವಿಠ್ಠಲ ದೇವರ ಅನ್ನವಿಠಲನ ಪ್ರಸಾದಕ್ಕೆ ಸ್ವೀಕಾರಕ್ಕೆ ತಾವೆಲ್ಲ ಬರಬೇಕು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಮಹೋತ್ಸವಗಳಲ್ಲಿ ಅತ್ಯಂತ ಪ್ರಮುಖವಾದ ಉತ್ಸವ ಧನುರ್ಮಾಸ. ಧನುರ್ಮಾಸವು ಡಿಸೆಂಬರ್ 16ರಂದು ಪ್ರಾರಂಭವಾಗಲಿದೆ. ಆ ದಿನ ಮಧ್ಯಾಹ್ನ 1:23ಕ್ಕೆ ಧನುರ್ಮಾಸ ಪ್ರಾರಂಭವಾಗಲಿದ್ದು, ಡಿಸೆಂಬರ್ 17ರಿಂದ ದೇವರಿಗೆ ನಡೆಯುವ ಸುಪ್ರಭಾತ ಸೇವೆಯನ್ನು ತಿರುಪ್ಪಾವೈ ಸೇವೆಯಾಗಿ ಬದಲಾಯಿಸಲಾಗುತ್ತದೆ. ಈ ಮಧ್ಯೆ ಧನುರ್ಮಾಸದ ಸಮಯವು ಜನವರಿ 14ರಂದು ಕೊನೆಗೊಳ್ಳುತ್ತದೆ. ಧನುರ್ಮಾಸದ ಸಮಯದಲ್ಲಿ ಭಗವಂತನಿಗೆ ವಿಶೇಷ ಕೈಂಕರ್ಯಗಳನ್ನು ಮಾಡಲಾಗುತ್ತದೆ. ಬಿಲ್ವಪತ್ರೆಗಳಿಂದ ಸಹಸ್ರ ನಾಮಾರ್ಚನೆ ನೆರವೇರಿಸಲಾಗುತ್ತದೆ. ಶ್ರೀವಲ್ಲಿ ಪುತ್ತೂರಿನ ಗಿಳಿಗಳನ್ನು ಪ್ರತಿದಿನ ಭಗವಂತನಿಗೆ ಅಲಂಕರಿಸಲಾಗುತ್ತದೆ. ಧನುರ್ಮಾಸದ ಸಮಯದಲ್ಲಿ ದೇವರಿಗೆ ದೋಸೆ, ಬೆಲ್ಲದ ದೋಸೆ, ಸುಂಡಲ್, ಉಪ್ಪಿಟ್ಟು ಮತ್ತು ಪೊಂಗಲ್ನಂತಹ ವಿಶೇಷ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಧನುರ್ಮಾಸಕ್ಕೆ ವಿಶೇಷ ಮಹತ್ವವಿದೆ. ಪುರಾಣಗಳ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಸೂರ್ಯೋದಯಕ್ಕೆ 1.5 ಗಂಟೆ ಮೊದಲು ಎಚ್ಚರಗೊಂಡು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ. ಆದ್ದರಿಂದ ಈ ತಿಂಗಳು ಸೌರಮಾನದ ದೃಷ್ಟಿಯಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಆಂಡಾಳ್ ತಿರುಪ್ಪಾವೈ ಪಾರಾಯಣಂ. ಶ್ರೀ ಆಂಡಾಳ್ 12 ಆಳ್ವಾರ್ಗಳಲ್ಲಿ ಒಬ್ಬರು. ಅವರನ್ನು ನಾಚಿಯಾರ್ ಎಂದೂ ಕರೆಯುತ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸ್ತುತಿಸುವ ಆಂಡಾಳ್ ರಚಿಸಿದ 30 ಪಾಸುರಗಳನ್ನು ಒಟ್ಟಾಗಿ ತಿರುಪ್ಪಾವೈ ಎಂದು ಕರೆಯಲಾಗುತ್ತದೆ.
ತಿರುಪಾವೈ ಆಳ್ವಾರ್ ದಿವ್ಯ ಪ್ರಬಂಧದ ಒಂದು ಭಾಗವಾಗಿದೆ. ಇದು ತಮಿಳು ಸಾಹಿತ್ಯದಲ್ಲಿ ಬಹಳ ಜನಪ್ರಿಯವಾಗಿದೆ. ಶ್ರೀವಾರಿ ದೇವಸ್ಥಾನದಲ್ಲಿ 1 ತಿಂಗಳ ಕಾಲ ನಡೆಯುವ ತಿರುಪಾವೈ ಪಾರಾಯಣದಲ್ಲಿ ಅರ್ಚಕರು ಪ್ರತಿದಿನ 1 ಶ್ಲೋಕವನ್ನು ಪಠಿಸುತ್ತಾರೆ. ಈ ಸಂದರ್ಭದಲ್ಲಿ ಭೋಗ ಶ್ರೀನಿವಾಸ ಮೂರ್ತಿ ಬದಲಿಗೆ ಸಾಮಾನ್ಯವಾಗಿ ಶ್ರೀಕೃಷ್ಣ ಸ್ವಾಮಿಗೆ ಏಕಾಂತ ಸೇವೆಯನ್ನು ಮಾಡಲಾಗುತ್ತದೆ. ಈ ತಿರುಪಾವೈ ಪಠಣವನ್ನು ಸಂಪೂರ್ಣವಾಗಿ ಏಕಾಂತದಲ್ಲಿ ನೆರವೇರಿಸಲಾಗುತ್ತದೆ. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಭಾನುವಾರ ಸಂಪ್ರದಾಯದಂತೆ ತಿರುಚಿ ಉತ್ಸವ ನಡೆಯಿತು. ಶ್ರೀ ಗೋವಿಂದರಾಜಸ್ವಾಮಿಯೊಂದಿಗೆ ಶ್ರೀದೇವಿ ಮತ್ತು ಭೂದೇವಿಯನ್ನು ಮೆರವಣಿಗೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಕರೆದೊಯ್ಯಲಾಯಿತು. ಅರ್ಚಕರು ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಶ್ರೀ ಗೋವಿಂದರಾಜಸ್ವಾಮಿಗೆ ಸ್ನಾನ ತಿರುಮಂಜನಂ ನೆರವೇರಿಸಿದರು. ನಂತರ ಶಾಸ್ತ್ರಗಳ ಪ್ರಕಾರ ಸ್ವಾಮಿ ಮತ್ತು ಅಮ್ಮನವರಿಗೆ ಆಸ್ಥಾನವನ್ನು ಅರ್ಪಿಸಲಾಯಿತು. ತದನಂತರ ಶ್ರೀ ಗೋವಿಂದರಾಜಸ್ವಾಮಿ, ಶ್ರೀದೇವಿ ಮತ್ತು ಭೂದೇವಿಯನ್ನು ಒಂದು ತಿರುಚಿಯ ಮೇಲೆ, ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯನ್ನು ಇನ್ನೊಂದು ತಿರುಚಿಯ ಮೇಲೆ ಎದುರುಬದುರಾಗಿ ಇರಿಸಲಾಯಿತು. ದೇವಾಲಯದ 4 ಮಾಡಬೀದಿಗಳಲ್ಲಿ ತಾಳಮೇಳಗಳು ಮತ್ತು ಶುಭ ವಾದ್ಯಗಳ ನಡುವೆ ಸ್ವಾಮಿ ಮತ್ತು ಅಮ್ಮನವರಿಗೆ ತಿರುಚಿ ಉತ್ಸವವನ್ನು ಮಾಡಲಾಯಿತು. ತಿರುಚಿ ಸೇವೆಯಲ್ಲಿ ಪೂಜಿಸಲ್ಪಡುವ ಶ್ರೀದೇವಿ ಭೂದೇವಿಯೊಂದಿಗೆ ಶ್ರೀ ಗೋವಿಂದರಾಜಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯನ್ನು ತಿರುಚಾನೂರು ಪ್ರದೇಶದಲ್ಲಿ ಇರುವ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಭಾನುವಾರ ತಿರುಚಿ ಉತ್ಸವ ನಡೆಯಿತು. ಮಾರ್ಗಶಿರ ಮಾಸ ಮತ್ತು ಸ್ವಾಮಿಯ ಜನ್ಮ ನಕ್ಷತ್ರದ ಗೌರವಾರ್ಥವಾಗಿ ವಿಶೇಷ ಪೂಜೆ ಜರುಗಿತು. ಈ ಸಂದರ್ಭದಲ್ಲಿ ಭಕ್ತರು ಸ್ವಾಮಿಗೆ ತಿರುಚಿ ಸೇವೆ ಸಲ್ಲಿಸಿದರು. ಮೊದಲು ಸ್ವಾಮಿಯನ್ನು ಚಿನ್ನದ ಆಭರಣಗಳು ಮತ್ತು ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಯಿತು. ತಿರುಚಿಯ ಮೇಲೆ ಕಂಬವನ್ನು ಸ್ಥಾಪಿಸಲಾಯಿತು. ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಕಾಣಿಕೆಗಳನ್ನು ಸಲ್ಲಿಸಲಾಯಿತು. ನಂತರ ಮೇಳ ಮತ್ತು ಶುಭ ವಾದ್ಯಗಳ ನಡುವೆ ದೇವಾಲಯದ ಆವರಣದಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿ ತಿರುಚಿ ಉತ್ಸವವನ್ನು ಆಚರಿಸಲಾಯಿತು. ಭಕ್ತರು ಭಗವಂತನ ದರ್ಶನ ಪಡೆದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠ, ಶ್ರೀಕೃಷ್ಣ ಮಠ, ಉಡುಪಿ ರಾಜಾಂಗಣದಲ್ಲಿ ವಿಶ್ವಶಾಂತಿ ಸಮ್ಮೇಳನವನ್ನು ಆಂಧ್ರಪ್ರದೇಶದ ರಾಜ್ಯಪಾಲ ಅಬ್ದುಲ್ ನಜೀರ್ ಉದ್ಘಾಟಿಸಿದರು. ಈ ವೇಳೆ ಅವರು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡಿದರು. ನಂತರ ಮಠದ ವತಿಯಿಂದ ಇವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು, ಅಮೆರಿಕದ ವರ್ಲ್ಡ್ ರಿಲಿಜಿಯನ್ ಫಾರ್ ಪೀಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಲಿಯಂ ಎಫ್ ವಿಂಡ್ಲೆ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ, ಡಾಕ್ಟರ್ ಬಿಎನ್ ನರಸಿಂಹಮೂರ್ತಿ, ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಉಪಸ್ಥಿತರಿದ್ದರು. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ವಿಶ್ವಗೀತ ಪರ್ಯಾಯದ ಈ ಸಂದರ್ಭದಲ್ಲಿ ಚತುರ್ಥ ಪರ್ಯಾಯ ಸಂದರ್ಭದಲ್ಲಿ ಶ್ರೀಕೃಷ್ಣನ ಕ್ಷೇತ್ರದಿಂದ ವಿಶ್ವಶಾಂತಿಯ ಘೋಷಣೆ ಕರೆ ಅದು ಮೊಳಗಬೇಕು ಎಂಬ ಉದ್ದೇಶದಿಂದ ವಿಶ್ವಶಾಂತಿಯ ಬಗ್ಗೆ ವಿಶೇಷ ಕೊಡುಗೆಯನ್ನು ನೀಡಿದಂತಹ ಎಲ್ಲ ಪ್ರಮುಖರನ್ನು ಇವತ್ತು ನಾವು ಆಹ್ವಾನ ಮಾಡಿ ಕೃಷ್ಣನ ಕ್ಷೇತ್ರದಿಂದ ಜಾಗತಿಕ ಶಾಂತಿಗೋಸ್ಕರ ಕರೆ ಅದು ಹೊರಡಬೇಕು ಎಂಬಂತಹ ಸಂಕಲ್ಪವನ್ನು ಮಾಡಿದಂತೆ ಇವತ್ತು ಪ್ರಮುಖ ಶಾಂತಿ ದೂತರೆಲ್ಲ ಇವತ್ತು ಆಗಮಿಸಿದ್ದಕ್ಕೆ ನಾವು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಪಾಂಚಜನ್ಯವನ್ನು ಊದಿ ಶಂಖನಾದವನ್ನು ಮಾಡಿ ಇಡೀ ಜಗತ್ತಿಗೆ ಶಾಂತಿ ಸಂದೇಶವನ್ನು ನೀಡಿದ.
ಕೃಷ್ಣನ ಶಂಖನಾದದಿಂದ ದುಷ್ಟರಿಗೆಲ್ಲ ಎದೆ ಡಬಡಬ ಅಂತ, ಸಜ್ಜನರಿಗೆಲ್ಲ ಬಹಳ ಒಂದು ಧೈರ್ಯ ಬಂತ. ಕೃಷ್ಣನ ಒಂದು ಶಂಖನಾದ ಎರಡೂ ವರ್ಗದಲ್ಲಿಯೂ ಕೂಡ ವಿಶಿಷ್ಟವಾದ ಪ್ರತಿಕ್ರಿಯೆಯನ್ನು ಅದು ಸೃಷ್ಟಿ ಮಾಡಿತು. ಶ್ರೀಕೃಷ್ಣನ ಸಂದೇಶ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಜಗತ್ತು ಉಳಿಯಬೇಕಾದರೆ ಸಜ್ಜನರಿಗೆ ರಕ್ಷಣೆ ಬೇಕು. ಸಜ್ಜನರಿಗೆ ರಕ್ಷಣೆ ಬೇಕಾದರೆ ದುಷ್ಟರಿಗೆ ಶಿಕ್ಷೆಯಾಗಬೇಕು. ದುಷ್ಟರ ಕೈ ಮೇಲಾದರೆ ಸಜ್ಜನರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪರಿತ್ರಾಣಾಯ ಸಾಧೂನಾಂ ಎಂಬುದು ಕೃಷ್ಣನ ಮೊಟ್ಟ ಮೊದಲ ಘೋಷಣೆ. ಜಗತ್ತಿನಲ್ಲಿ ಸಜ್ಜನರ ರಕ್ಷಣೆಯಾಗಬೇಕು. ಅದಕ್ಕೋಸ್ಕರ ದುಷ್ಟರ ಶಿಕ್ಷೆಯಾಗಬೇಕು. ಈ ಒಂದು ಸಂದೇಶದ ಅಡಿಯಲ್ಲಿ ಶ್ರೀಕೃಷ್ಣ ಶಂಖನಾದವನ್ನು ಮಾಡಿದ. ಮಹಾಭಾರತ ಯುದ್ಧವನ್ನು ಧರ್ಮ ಸಂಸ್ಥಾಪನೆಗೋಸ್ಕರ ಯುದ್ಧ ಮಾಡಿದ. ಅಂತಹ ಒಂದು ಕೃಷ್ಣನ ಕ್ಷೇತ್ರದಿಂದ ಜಗತ್ತಿಗೆ ಈ ಸಂದೇಶ ತಲುಪಬೇಕು ಎಂಬ ಉದ್ದೇಶದಿಂದ ವಿಶ್ವಗೀತಾ ಪರ್ಯಾಯದ ಅಂಗವಾಗಿ ವಿಶ್ವ ಶಾಂತಿಯ ದೂತರನ್ನು, ಪ್ರಮುಖ ದೂತರನ್ನು ಇಲ್ಲಿ ಕರೆಸಿ ಕೃಷ್ಣನ ಸನ್ನಿಧಾನದಲ್ಲಿ ಆ ಒಂದು ಘೋಷಣೆಯನ್ನು ಮಾಡುವ ಸಂಕಲ್ಪ ನಾವು ಮಾಡಿದ್ದೇವೆ. It is my profound honor to stand before you at the sacred Sri Krishna Math of Udupi, a place that has radiated spiritual wisdom, compassion, and cultural harmony for more than 8 centuries. Udupi is not merely a town, it is a living heritage, right? Udupi is not merely a town, it is a living heritage of India's spiritual vision. The divine presence of Lord Krishna, the enlightening teachings of Sri Madhvacharya, and the timeless traditions of the Ashtamathas have together made Udupi a guiding light of devotion, philosophy, and cultural unity for the entire world. At the heart of this sacred legacy stands His Holiness Sri Sugunendra Tirtha Swamiji, whose life is an inspiring embodiment of service, scholarship, and global outreach. ಆದರೆ ಯಾವುದು ನಿಜವಾದಂಥ ವಿದ್ಯೆ, ಯಾವ ವಿದ್ಯೆ ನಮಗೆ ವಿಶ್ವಶಾಂತಿ ಸ್ಥಾಪಿಸಲಿಕ್ಕೆ ಹೇಳಿಕೊಡುತ್ತೆ, ಅದೇ ನಿಜವಾದಂಥ ವಿದ್ಯೆ ಅಂತ ಬಾಬಾ ಅವರು ಹೇಳ್ತಾ ಇದ್ದರು. ಅದು ಹೇಗೆ ಅಂದರೆ ಐಕಮತ್ಯದಿಂದ, ಸಹಜೀವನದಿಂದ ಮತ್ತು ಸಂಕುಚಿತ ಭಾವ. ಸ್ವಾಮೀಜಿ ಅವರು ಹೇಳಿದ್ದಾರೆ ಆಗಲೇ, ನಾನು ನನ್ನದು ಅಂಥದ್ದು, ನಾನು ಶ್ರೇಷ್ಠರು ಅಂತ ಅಹಂಕಾರ, ಅದನ್ನು ಬಿಟ್ಟು ಎಲ್ಲರೂ ನಮ್ಮವರೇ ಅಂತ ಒಂದು ವಸುದೈವ ಕುಟುಂಬಕಂ ಅಂತ ವಿಶಾಲವಾದಂಥ ಭಾವನೆ ಬೆಳೆಸ್ಕೊಂಡ್ರೆ ಮಾತ್ರ ವಿಶ್ವಶಾಂತಿ ಸ್ಥಾಪಿಸಲಿಕ್ಕೆ ಸಾಧ್ಯವಿರುತ್ತೆ ಅಂತ ಬಾಬಾ ಅವರು ಹೇಳಿದರು. ಅದನ್ನೇ ಪುರಸ್ಕರಿಸಿ ನಮ್ಮ ಉಪನಿಷದಗಳಿ ಹೇಳಿದ ಹಾಗೆ ಅಯಂ ನಿಜ ಪರೋ ವೇತ್ತಿ ನಳನ ಲಘುಚೇತಸಾಂ ಉದಾರಚರಿತಾನಾಂತು ವಸುದೈವ ಕುಟುಂಬಕಂ. ಈ ವಸುಧವೇ, ಈ ಜಗತ್ತೇ ಒಂದು ಕುಟುಂಬ ಅಂತ ಭಾವನೆ ನಾವು ಪುರಸ್ಕರಿಸಿ ನಮ್ಮ ಸಂಸ್ಥೆ ಪರವಾಗಿ ಯಥಾಸಾಧ್ಯ ನಾವು ಸೇವೆಯೆಲ್ಲ ಮಾಡ್ತಾ ಇದ್ದೀವಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ.
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕೃಷ್ಣಗಿರಿ ಸಮೀಪದ ಗೊಲ್ಲಪಲ್ಲಿ ಗ್ರಾಮದಲ್ಲಿ ಇರುವ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಹಾಕುಂಭಾಭಿಷೇಕದ ನಿಮಿತ್ತ ಕಾಶಿ ಗಂಗಾ ತೀರ್ಥ ಕಳಸವನ್ನು ತರಲಾಯಿತು. ಕೃಷ್ಣಗಿರಿ ಬಳಿಯ ಗೊಲ್ಲಪಲ್ಲಿ ಗ್ರಾಮದಲ್ಲಿ ಅರೋಲ್ಮಿಕು ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಹಾಕುಂಭಾಭಿಷೇಕ ಅದ್ದೂರಿಯಾಗಿ ನಡೆಯಲಿದೆ. ಈ ಮಹಾಕುಂಭಾಭಿಷೇಕದ ನಿಮಿತ್ತ ಆರಂಭವಾದ ಕಾಶಿ ಗಂಗಾತೀರ್ಥ ಮೆರವಣಿಗೆಯನ್ನು ಗೊಲ್ಲಪಲ್ಲಿ ಬಳಿಯ ಕೆರೆಯ ದಡದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೆರೆಯಿಂದ ಕಾಶಿ ಗಂಗಾತೀರ್ಥ ಕಳಸ ತರಲಾಯಿತು. ನಂತರ ಕಾಶಿ ಗಂಗಾತೀರ್ಥ ಕಲಶಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಡೊಳ್ಳು ಬಾರಿಸುವ ಮೂಲಕ ಕಳಶವನ್ನು ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತಂದು ಆನಂತರ ಯಾಗ ಕಲಾ ಪೂಜೆಯಲ್ಲಿ ಕಾಶಿ ಗಂಗಾತೀರ್ಥ ಕಳಶಗಳನ್ನು ಸ್ಥಾಪಿಸುವುದರೊಂದಿಗೆ ಯಾಗ ಪೂಜೆಗಳು ಪ್ರಾರಂಭವಾದವು. ಮೊದಲ ದಿನದ ಕಾರ್ಯಕ್ರಮದಲ್ಲಿ ಶುಭ ಸಂಗೀತ, ಗಂಗಾ ಪೂಜೆ, ಗಣಪತಿ ಪೂಜೆ, ಗೋಪೂಜೆ, ಗಣಪತಿ ಹೋಮ, ವಾಸ್ತು ಹೋಮ, ಧ್ವಜಾರೋಹಣ ಮುಂತಾದ ಕಾರ್ಯಕ್ರಮಗಳು ನಡೆದವು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು.
ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಶ್ರೀ ಏಕಾಂಬರೇಶ್ವರನಿಗೆ ವಿಶೇಷ ಪೂಜೆಗಳು ಜರುಗಿದವು. ಮೊದಲಿಗೆ ಶ್ರೀ ಏಕಾಂಬರೇಶ್ವರನಿಗೆ ಫಲ ಪಂಚಾಮೃತ ಅಭಿಷೇಕ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಆಂಧ್ರಪ್ರದೇಶ ಚಿತ್ತೂರು ಜಿಲ್ಲೆಯಲ್ಲಿ ಇರುವ ಪಾಲಸಮುದ್ರಂ ಮಂಡಲ ರಾಜಪಾಳ್ಯದಲ್ಲಿ ತಮಿಳ ಕಾರ್ತಿಕ ಮಾಸದ ಭಾನುವಾರದಂದು ಶ್ರೀ ಬಾಲಗುರುನಾಥೇಶ್ವರ ಸ್ವಾಮಿಗೆ ವಿಶೇಷ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಮತ್ತು ರುದ್ರಹೋಮ ನಡೆಸಲಾಯಿತು. ಇದರಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಇರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 16ರಿಂದ ಪ್ರಾರಂಭವಾಗಲಿರುವ ಧನುರ್ಮಾಸದ ತಿರುಪಾವೈ ಪಾಸುರ ಹಾಗೂ ತಿರುಪಾವೈ ಪ್ರವಚನವನ್ನು ಆಯೋಜಿಸಲಾಗುತ್ತದೆ. ಧನುರ್ಮಾಸ ಪ್ರಯುಕ್ತ ಸುಪ್ರಭಾತ ಹೊರತು ತಿರುಪಾವೈ ಪಾಸುರ ಪಠಣೆಯನ್ನು ಮಾಡಲಾಗುತ್ತದೆ. 1 ತಿಂಗಳ ಕಾಲ ಈ ಪಠಣೆ ನಡೆಯಲಿದೆ. ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ತರಲಾಗುವ ರಾಮನಾಮ ಬರವಣಿಗೆಯ ಪುಸ್ತಕಗಳ ವಿತರಣೆ ಅಂಗವಾಗಿ ಹೊಸೂರಿನಲ್ಲಿ ಶ್ರೀರಾಮನಾಮ ಬ್ಯಾಂಕ್ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಹೊಸೂರಿನಲ್ಲಿ ತಮಿಳುನಾಡು ಬ್ರಾಹ್ಮಣ ಸಂಘ ಹೊಸೂರು ಶಾಖೆಯ ಪರವಾಗಿ ಶ್ರೀ ಶ್ರೀ ಅಗ್ರಹಾರಂ ವೇದಿಕ್ ಗ್ರೂಪ್ ಮತ್ತು ಹೊಸೂರು ಶ್ರೀರಾಮನಾಮ ಸತ್ಸಂಗಂ ಶ್ರೀರಾಮನಾಮ ಬ್ಯಾಂಕಿನ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಅಗ್ರಹಾರಂ ವೇದಿಕ್ ಗ್ರೂಪ್ನ ಸ್ಥಾಪಕ ಅಧ್ಯಕ್ಷೆ ಕೀರ್ತಿವಾಸನ್ ಅಯ್ಯರ್ ಮತ್ತು ಶ್ರೀಮತಿ ಭಾರತಿ ಅಯ್ಯರ್ ಭಾಗವಹಿಸಿ ಮಹಾಗಣಪತಿ ಪೂಜೆಯನ್ನು ನೆರವೇರಿಸಿದರು. ಇದರ ನಂತರ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಮಹಾಮೃತ್ಯುಂಜಯ ಹೋಮ ಮತ್ತು ರುದ್ರ ಪಾರಾಯಣವನ್ನು ನಡೆಸಲಾಯಿತು. ಇದಾದ ನಂತರ ಪೂರ್ಣಾಹುತಿ ಯಾಗವನ್ನು ಮಾಡಲಾಯಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ಪರಿಸರದಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಮೂಡಬಿದರೆ ಇದರ ವಿದ್ಯಾರ್ಥಿ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. मोक्षप्रदाते आदिलक्ष्मी नमोस्तुते कामितदाते मोक्षप्रदाते आदिलक्ष्मी नमोस्तुते आदिलक्ष्मी नमोस्तुते. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.